ಲೋಕಸಭಾ ಚುನಾವಣೆ ನಂತರ ಎಲ್ಲ ಡಿಪಾರ್ಟ್ಮೆಂಟ್ ಕರೆದು ರಿವ್ಯೂ ಮಾಡ್ತಾ ಇದ್ದೀರಾ, ಎಲ್ಲ ಕೇಂದ್ರಗಳಿಗೆ ಹೋಗಿ ಅಧಿಕಾರ ಮಾಡೋದು ಏನಾದರೂ? ನಾನು ಎಲ್ಲ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರುಗಳಿಗೆ ಹೇಳಿದ್ದೀನಿ, ಜಿಲ್ಲಾ ಮಟ್ಟದ ರಿವ್ಯೂ ಮೀಟಿಂಗ್ ಮಾಡಬೇಕು ಮತ್ತು ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂತ. ನಾನು ಕೂಡ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಕಡೆ ರಿವ್ಯೂ ಮೀಟಿಂಗು ಮಾಡ್ತೀನಿ ಜಿಲ್ಲಾ ಮಟ್ಟದ. ಇಲಾಖೆಯವರು ಮಾಡಿದ್ರೆ ತುಂಬ ಒಳ್ಳೆಯ ಸರ್, ಎಲ್ಲ ಅಧಿಕಾರಿಗಳ ಅದು 2 ದಿನ ಮಾಡಿದ್ದೀವಿ, ನಿನ್ನೆ ಮೊನ್ನೆ 2 ದಿನ ಜಿಲ್ಲಾಧಿಕಾರಿಗಳು, CEO ಗಳು, ಸೆಕ್ರೆಟರಿಗಳು ಅವ್ರದ್ದೆಲ್ಲ ಮೀಟಿಂಗ್ ಮಾಡಿದ್ದೀವಿ. ಮೀಟಿಂಗ್ ಮಾಡಿ ಎಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ. ಸರ್, ಈಗ ರಾಮನಗರದ ಜಿಲ್ಲೆಯ ಹೆಸರು ಬದಲಾವಣೆ ವಿಚಾರದಲ್ಲಿ ಮತ್ತೊಂದು ಸುತ್ತಿನ ರಾಜಕಾರಣ ಶುರುವಾಗಿದೆ. ನಾವು ಅಧಿಕಾರಕ್ಕೆ ಬಂದು ಕಿತ್ತಾಕ್ತೀವಿ ಅಂತ. ರಾಮನಗರದ ಜಿಲ್ಲೆಯ ಎಲ್ಲ ಮುಖಂಡರುಗಳು ನಿನ್ನೆ ಬಂದಿದ್ದರು. DK ಶಿವಕುಮಾರ್ ನಾಯಕತ್ವದಲ್ಲಿ ಬಂದಿದ್ದರು. ನಮಗೆ ಮೊದಲಿಂದ ನಾವು ಬೆಂಗಳೂರು ಅಂತ ಇದ್ದೀವಿ, ಅದರಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತ ಬದಲಾವಣೆ ಮಾಡಬೇಕು. ನಾನು ಹೇಳಿದೆ ಕ್ಯಾಬಿನೆಟ್ನಲ್ಲಿ ಇಟ್ಟು ತೀರ್ಮಾನ ಮಾಡಿ ಡಿಸಿಷನ್ ಮಾಡಬೇಕಾಗುತ್ತೆ, ಕ್ಯಾಬಿನೆಟ್ನಲ್ಲಿ ಇಡ್ತೀನಪ್ಪ ಅಂತ ಹೇಳಿ. ಎಲ್ಲರಿಗೂ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ, ಎಲ್ಲ ವಿಚಾರಗಳು ರಾಜಕಾರಣ ಕೇಳ್ತಾ ಇದ್ದಾರೆ ಅಂತ ವಿರೋಧ ಪಕ್ಷದವರು. ನಾವು ಅಧಿಕಾರಕ್ಕೆ ಬಂದ ಹೆಸರನ್ನ ಕಿತ್ತಾಕ್ತೀವಿ ಅಂತ ಬದಲಾಯಿಸಿ ನಾವು ಎಲ್ಲ ವಿಚಾರವನ್ನ ರಾಜಕಾರಣ ಮಾಡ್ತಾ ಇದ್ದಾರ ಅಂತ. ಈಗ ಅವ್ರು ಕಿತ್ತಾಕಿದ್ರೆ ಅವ್ರು ಮೊದಲು ಅಧಿಕಾರಕ್ಕೆ ಬರಲ್ಲ, ನಂಬರ್ 1. ನಂಬರ್ 2, ಅದರಿಂದ ಅವರು ಬದಲಾವಣೆ ಮಾಡ್ತೀವಿ ಕಿತ್ತೋದ್ರೆ ಭ್ರಮೆ ಅಷ್ಟೇ. ಈಗ ಜನರೆಲ್ಲ ಅಧಿಕಾರ ಕೊಡೋರು ಯಾರು? ನಾನೇ ಚೀಫ್ ಮಿನಿಸ್ಟರ್ ಆಗ್ಬಿಡ್ತೀನಿ ಅಂದ್ರೆ ಆಗೋಕ್ಕಾಗುತ್ತಾ? ನಾವು 5 ವರ್ಷ ವಿರೋಧ ಪಕ್ಷದಲ್ಲಿತ್ತು, 5 ವರ್ಷ ಆಗಿ ಬಂದಮೇಲೆ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿರೋದು. 136 ಸೀಟ್ ಗೆದ್ದು ಜನ ಆಶೀರ್ವಾದ ಮಾಡಿ ಗೆದ್ದಿದ್ದಾರೆ. ಕುಮಾರಸ್ವಾಮಿಗೆ ಆಶೀರ್ವಾದ ಮಾಡಿದಾರ? ಚೀಫ್ ಮಿನಿಸ್ಟರ್ ಆಗುವಂಥ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ. ನೋಡೋಣ ಮುಂದಿನ ಚುನಾವಣೆಯಲ್ಲಿ ಜನ ಏನು ತೀರ್ಮಾನ ಮಾಡ್ತಾರೆ ಅಂತ ನೋಡೋಣ. ಅದು ಇಡಿ ಅವ್ರ ಕೆಲಸ ಅವ್ರು ಮಾಡಲಿ, ನಾವು ಅದಕ್ಕೇನು ಇಂಟರ್ಫಿಯರ್ ಆಗಿ. ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅದು ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಏನು ಮಾಡ್ತಾರೆ ಮಾಡಲಿ. ಅವ್ರನ್ನ ವಶಕ್ಕೆ ಪಡ್ಕೊಳ್ಳೋ ಸಾಧ್ಯತೆ ಇದೆ. ನಾಗೇಂದ್ರ ಸರ್, ಈಗ ಲಾಸ್ಟ್ ವೀಕ್ ನೀವು ಡೆಲ್ಲಿಗೆ ಹೋಗಿದ್ರಿ, ಪ್ರಧಾನಮಂತ್ರಿ ಸೇರಿದಂತೆ ಎಲ್ಲರನ್ನೂ ಭೇಟಿ ಮಾಡಿ ಸಾಕಷ್ಟು ಸ್ಟೇಟ್ ಇಶ್ಯೂ ಬಗ್ಗೆ ಮನವಿ ಕೊಟ್ಟರೆ, ಅದನ್ನೇನಾದ್ರು ಪ್ರತಿಕ್ರಿಯೆ ಬಂದಿದೆ? ಇಲ್ಲ, ಕೊಟ್ಬಿಟ್ಟು ಬಂದಿದ್ದೀವಿ. ಅವರು ನಾವು ಹೇಳೋದಕ್ಕೆಲ್ಲ ನಾವು ಅಧಿಕಾರಿಗಳ ಜೊತೆ ಮಾತಾಡ್ತೀವಿ, ಪರಿಶೀಲನೆ ಮಾಡ್ತೀವಿ, ನಿಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಮೂಡ ಎಷ್ಟು ಸಾರಿ ಕೇಳ್ತೀವಿ, ಎಲ್ಲ ಹೇಳಾಗ್ದರೆ ಪುನಃ 15 ಹೇಳ್ತೀವಿ. ಸಂಸದರು ಯಾವುದೇ ಧ್ವನಿ ಎತ್ತಿರಲಿಲ್ಲ ಅಂತ ಇತ್ತು ಸರ್. ಕಳೆದ ಬಾರಿ ಬಿಜೆಪಿ ಸಂಸದರು ಪ್ರಧಾನಿ ಹತ್ರ ಏನು ಕೇಳಿಲ್ಲ. ಈ ಬಾರಿ ಸಂಸದರ ಆಯ್ಕೆ ಆಗಿರೋ ಮೇಲೆ ವಿಶ್ವಾಸ ಇದೆಯಾ ಸರ್? ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಮೋದಿ ಅವ್ರ ಹತ್ರ ಕೇಳ್ತಾರೆ ಅಂತ. ನೋಡೋಣ, ಅವ್ರಿಗೆಲ್ಲ ಕರೆದು ಮಾತಾಡಿದ್ದೀನಿ, ಎಲ್ಲ ಮೀಟಿಂಗ್ ಮಾಡಿದ್ದೀನಿ. ಅವ್ರಿಗೆಲ್ಲ ಸಮಸ್ಯೆಗಳು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೆಲ್ಲ ಹೇಳಿದ್ದೀವಿ. ಅವರು ಅವ್ರ ಮೇಲೆ ಎಲ್ಲರ ಮೇಲೆ ವಿಶ್ವಾಸ ಇದೆ. ನೋಡೋಣ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು BJP ಈಗ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬಗ್ಗೆ ರಿಸರ್ವೇಷನ್ ಆಗಬೇಕು. ರಿಸರ್ವೇಷನ್ ಮಾಡಿ ಕೋರ್ಟ್ನಲ್ಲಿದೆ, ಹೈಕೋರ್ಟ್ ಮುಂದೆ ಇದೆ. BBMPದು ಸುಪ್ರೀಂ ಕೋರ್ಟ್ ಮುಂದೆ, ಹೈಕೋರ್ಟ್